ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ತಮ್ಮನೇಲೆಲ್ಲ ಆಲ್ರೆಡಿ ಎಲ್ಲ ನೋಡಿರ್ತೀರ. ಸೊ ನಾವಿವಾಗ ಒಕೇಶನ್ಗೆ ಹೋಗ್ತಿದ್ದೀವಿ. ಎಲ್ಲಿ ಅಂತಂದರೆ ನಾವು ಗೋಕರ್ಣ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 8:30 ಆಗಿಬಿಟ್ಟಿದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಮಗೆ ಬಸ್ ಇರೋದು ಇನ್ಕಲಲ್ಲಿ 9:15ಗೆ. ಸೊ ದಟ್ ನಾನಿಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಮನ್ನ ಜರ್ನಿ ತೋರಿಸೋಣ ಅಂತ. ಈ ವಿಡಿಯೋದಲ್ಲಿ ಎಷ್ಟು ಕಾಸ್ಟ್ ಆಯಿತು, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಫುಲ್ ಡೀಟೇಲ್ಸ್ ಇರುತ್ತೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ದಟ್ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಐ ಆಮ್ ವೇರಿಂಗ್ ನೈಟ್ ಡ್ರೆಸ್ ಬಿಕಾಸ್ ಇವಾಗ ಜರ್ನಿ ಮಾಡೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ಹೋಗಿ ರೀಚ್ ಆಗ್ತೀವಿ. ಸೊ ರೀಚ್ ಆದ ತಕ್ಷಣ ರೆಸಾರ್ಟಿಗೆ ಹೋಗ್ಬೋದು. ಅಲ್ಲಿ ಫ್ರೆಶ್ ಅಪ್ ಆಗಿ ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ರೆಡ್ ಮಾಯ್ಶ್ಚರೈಸರ್ ಇದನ್ನು ಅಪ್ಲೈ ಮಾಡಿ ಲಿಪ್ ಬಾಮ್ ಹಾಕಿದ್ರೆ ಮುಗೀತು. ಜಸ್ಟ್ ಇಷ್ಟೇ. ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಇನ್ನೂ ಊಟ ಕೂಡ ಮಾಡಿಲ್ಲ. ಇವಾಗ ನಾವು ಬಸ್ ಹತ್ತಿದ್ರೆ ವಿ ವಿಲ್ ರೀಚ್ ಅಟ್ 7 ಮಾರ್ನಿಂಗ್. ಅದೇ ಮಾರ್ನಿಂಗ್ 7ಗೆ ಹೋಗ್ತೀವಿ. ಓಕೆ, ಸೊ ಇವಾಗ ಹೋಗ್ತಾ ಇದ್ದೀವಿ. ಆಲ್ ಸೆಟ್. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಆಲ್ಮೋಸ್ಟ್ ಆಲ್ ಪ್ಯಾಕ್ಡ್. ಸೊ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ದಟ್ ಎಲ್ಲೂ ಕೂಡ ಏನೂ ಮಿಸ್ ಆಗಲ್ಲ. ಬಾಯ್. ನಾವು ಊಟ ಮಾಡಿಕೊಂಡು ಹೊರಟ್ವಿ ಗೋಕರ್ಣ ಕಡೆಗೆ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ಮೊದಲ ಥರ ಇಲ್ಲ ಅಂದರೆ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಇನ್ನು ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 8:45 ಆಗಿತ್ತು. ಆ್ಯಂಡ್ ನನ್ನ ಮಗಳು ತುಂಬ ಕೂಡ ಅಳ್ತಾ ಇದ್ಲು, ನಾನು ಬರ್ತೀನಿ ಅಂತ. ನನಗೆ ಸಿಕ್ಕಾಬಟ್ಟೆ ಬೇಜಾರು ಕೂಡ ಆಗ್ತಾಯಿತ್ತು. ಆ್ಯಂಡ್ ನಾನು ಒಂದು ಹೇಳೋದೇನೆಂದರೆ, ಈ ಟೈಮಲ್ಲಿ ಅವಳು ಇನ್ನೂ ತುಂಬ ಚಿಕ್ಕವಳು. ಆ್ಯಂಡ್ ಗೋಕರ್ಣದಲ್ಲಿ ತುಂಬ ಬಿಸಿಲಿರುತ್ತೆ. ಅವಳನ್ನ ಕರ್ಕೊಂಡೋಗಿ ಅಲ್ಲಿ ಅವಳಿಗೆ ಸ್ಟ್ರೈನ್ ಆಗೋದು ನಮ್ಗೆ ಇಷ್ಟ ಇರಲಿಲ್ಲ. ಸೊ ನಾವು ಮನೆಯಿಂದ ಅಲ್ಲಿ ಇನ್ಕಲ್ಗೆ ಆಟೋ ಮಾಡ್ಕೊಂಡು ಹೋಗಿದ್ವಿ. ಅದು 60 ರೂಪೀಸ್ ಆಯಿತು ನಮಗೆ. ಫಸ್ಟ್ ನಾವು ಪೇ ಮಾಡಿದ್ವಿ 60 ರೂಪೀಸ್ ಆಟೋಗೆ. ನೆಕ್ಸ್ಟು ನಾವು ಬುಕ್ ಮಾಡಿದ್ದು ಹೋಗ್ಬೇಕಾದ್ರೆ ಸುಗುಮ ಆ್ಯಂಡ್ ಬರಬೇಕಾದ್ರೆ ಶ್ರೀಕುಮಾರ್, ಇದೆರಡು ಬಸ್ನ ಬುಕ್ ಮಾಡಿದ್ವಿ. ಸುಗುಮ ಬಸ್ ಬುಕ್ ಮಾಡಿದ್ವಿ. ಅದು ನಮಗೆ ಫರ್ ಹೆಡ್ 950 ರೂಪೀಸ್ ಬೀಳ್ತು. ನೀವೇನಾದರೂ ಪ್ರೀ ಪ್ಲ್ಯಾನ್ ಮಾಡಿ 1 ಮಂತ್ 2 ಮಂತ್ಸ್ ಬಿಫೋರೇ ಬುಕ್ ಮಾಡಿದ್ರೆ ನಿಮಗೆ ಅದು 750ಗೆಲ್ಲ ಸಿಗುತ್ತೆ. ಬಟ್ ನಾವು ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ನಮಗೆ 950 ರೂಪೀಸ್ ಬೀಳ್ತು ಒಬ್ಬರಿಗೆ. ಆ್ಯಂಡ್ ಇನ್ನು ಬಸ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಗುಡ್, ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಒಂದೇನು ಪ್ರಿಫರ್ ಮಾಡ್ತೀನಿ ಅಂದರೆ 2 ಬೆಡ್ಶೀಟ್ ತೊಗೊಂಡೋಗಿ. ಸೊ ದಟ್ ಕೆಳಗಡೆ ಅವ್ರು ಏನೇ ಕೊಟ್ಟಿದ್ರು ಅದ್ರ ಮೇಲೆ ನೀವು ಹಾಕ್ಬಿಟ್ಟು ನೀವು ಮಲ್ಕೊಳ್ಳಿ. ಸೊ ದಟ್ ಕ್ಲೀನಾಗಿರುತ್ತೆ. ಆ್ಯಂಡ್ ಕಂಫರ್ಟಬಲ್ ಆಗಿತ್ತು, ತುಂಬಾ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಆ ವ್ಯೂ, ನಾವು ಮಾರ್ನಿಂಗೆಲ್ಲ ಗೋಕರ್ಣಗೆ ರೀಚ್ ಆಗಿಬಿಟ್ಟಿದ್ವಿ. ಆವಾಗ ತುಂಬ ಅಂದರೆ ಮಳೆ ಬರ್ತಾಯಿತ್ತು. ಸಿಕ್ಕಾಬಟ್ಟೆ ವೆದರ್ ಚೆನ್ನಾಗಿತ್ತು. ಐ ಥಾಟ್ ಲೈಕ್ ನಂದು ಟ್ರಿಪ್ ಇದೇ ಥರ ಇರುತ್ತೆ ಅಂತ. ಆ್ಯಂಡ್ ಸಮ್ಹೌ ತುಂಬ ಮಳೆ ಆಗಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ 7:30 7:45ಗೆ ಗೋಕರ್ಣ ಬಂದು ಸೇರಿದ್ವಿ. ಬಂದು ನೋಡಿದ್ರೆ ತುಂಬ ಮಳೆ ಅಂತೆ, ಸಿಕ್ಕಾಬಟ್ಟೆ ಮಳೆ ಅಂತ ಹೇಳಿದ್ರು ಲಾಸ್ಟ್ 1 ವೀಕಿಂದ. ಬಟ್ ಟೂರಿಸ್ಟ್ಸ್ ಕೂಡ ತುಂಬ ಜಾಸ್ತಿ ಇದ್ದರು. ಬಿಕಾಸ್ ದಸರಾ ಇದ್ದಿದ್ದರಿಂದ ಲಾಂಗ್ ವೀಕೆಂಡ್ ಇತ್ತು ಎಲ್ಲರಿಗೂ. ಸೊ ದಟ್ ಅದಕ್ಕೇನು ಮಾಡಿದ್ವಿ, ಬಂದಾದ್ಮೇಲಿಂದ ಗೋಕರ್ಣದಿಂದ ನಾವು ಬುಕ್ ಮಾಡಿದ್ದು ರೆಸಾರ್ಟ್ ಬಂದು 5 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಬಟ್ ನಮಗೆ ಆವಾಗ ಫಸ್ಟ್ ಟೈಮ್ ಅಲ್ವಾ, ನಮ್ಗೆ ಗೊತ್ತಿರಲಿಲ್ಲ. ಆಟೋಗೆ 250 ರೂಪೀಸ್ ಪೇ ಮಾಡಿಬಿಟ್ವಿ. ಅದು ನಮಗೆ ಜಾಸ್ತಿ ಅಂತ ಅನ್ನಿಸ್ತು. ನಮ್ಗೆ ಆಮೇಲೆ ಗೊತ್ತಾಗಿದ್ದು ಇದು ಇಷ್ಟೇ ಡಿಸ್ಟೆನ್ಸ್ ಇದೆ ಅಂತ. ನಾವು ಬುಕ್ ಮಾಡಿದ ರೆಸಾರ್ಟ್ ಬಂದು ದಿ ಪತಂಗ ರೆಸಾರ್ಟ್ ಅಂತ. ಅದ್ರ ಪಕ್ಕದಲ್ಲೇ ರಾಗ ರೆಸಾರ್ಟ್ ಅಂತ ಇದೆ. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದು ಫೇಮಸ್ ರೆಸಾರ್ಟ್ ಆ್ಯಕ್ಚುಲಿ. ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಗೋಕರ್ಣಕ್ಕೆ ಬರ್ತೀವಿ, ಬಂದು ಇಲ್ಲೇ ಟ್ರಿಪ್ ಥರ ದೇವಸ್ಥಾನ ಟೆಂಪಲ್ ಸುತ್ತಕೊಂಡು ಪಕ್ಕ ಪ್ಲೇಸ್ ಎಲ್ಲ ಹಾಕ್ಕೊಂಡು ನಾರ್ಮಲ್ ಬೀಚ್ ಇದೆಯಲ್ಲ ಅಲ್ಲಿ ಹೋಗ್ತೀನಿ ಅಂದರೆ ನಿಜವಾಗ್ಲೂ ನಿಮಗೆ ಟಯರ್ಡ್ ಆಗಿಬಿಡುತ್ತೆ ಈ ಬಿಸಿಲಲ್ಲಿ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದರೆ, ನೀವು ನಿಮ್ಮ ಫ್ಯಾಮಿಲಿನ ಒಂದು ಬೀಚ್ ಸೈಡ್ ರೆಸಾರ್ಟ್ನ ಬುಕ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ವರ್ತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು, ಬಟ್ ಈ ವ್ಯೂ ಮತ್ತು ಆ ಸಮುದ್ರದ ಸೌಂಡು ಆ್ಯಂಡ್ ಸಮುದ್ರದಿಂದ ಒಂದು 10-15 ಹೆಜ್ಜೆ ಇಟ್ಟರೆ ರೂಮ್ ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ನಾನು ಎಷ್ಟು ಖರ್ಚು ಮಾಡಿದರೂ ಅದು ವರ್ತ್ ಅಂತಲೇ ನನಗೆ ಅನ್ನಿಸ್ತು. ನನಗೆ ಈ ರೆಸಾರ್ಟ್ ಪ್ರಿಫರ್ ಮಾಡಿದ್ದು ನನ್ನ ಸಿಸ್ಟರು.
ಅವಳು ಫಸ್ಟ್ ಹೋಗಿದ್ದು ಬಂದಿದ್ದರಿಂದ ನೆಕ್ಸ್ಟು ನಾವು ಬುಕ್ ಮಾಡ್ಕೊಂಡು ಹೋಗಿದ್ದಿದ್ದು. ಇಲ್ಲಿ ಹೇಗೆ ಅಂದರೆ ಏನಾದರೂ ಸೀಸನಲ್ಲಿದ್ದರೆ ಒಂದು ರೂಮ್ಗೆ 5000 to 7000 ಚಾರ್ಜ್ ಮಾಡ್ತಾರೆ. ಬಿಕಾಸ್ ಇದು ರೆಸಾರ್ಟ್ ಮತ್ತು ಬೀಚ್ ವ್ಯೂ ಇರೋದ್ರಿಂದ AC ರೂಮ್ಗೆ. ಇಲ್ಲ ನಾನ್ ಸೀಸನ್ ಆಗಿದ್ದರೆ 2.5 3K 2K ಆ ಥರ ಚಾರ್ಜ್ ಮಾಡ್ತಾರೆ. ನಿಮಗೆ ಗೊತ್ತಿದ್ದಾರೆ ಅಂತಂದರೆ ಇಟ್ಸ್ ಡಿಪೆಂಡ್ಸ್ ಆನ್. ಆ್ಯಂಡ್ ಬೀಚ್ ಸೈಡಲ್ಲೇ ಒಂದು 5-4 ರೆಸಾರ್ಟ್ಸ್ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ಬುಕ್ ಮಾಡ್ಕೊಬೋದು. ನೀವು ಜಸ್ಟ್ ಸರ್ಚ್ ಮಾಡಿ ರಾಗ ರೆಸಾರ್ಟ್ ಅಥವಾ ಪತಂಗ ಬೀಚ್ ರೆಸಾರ್ಟ್ ಗೋಕರ್ಣ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಬುಕ್ ಮಾಡ್ಕೊಬೋದು. ಹಾಸ್ಪಿಟಾಲಿಟಿ ಇಟ್ ವಾಸ್ ಗುಡ್. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಇನ್ವೈಟ್ ಮಾಡಿದ್ರು, ತುಂಬ ಚೆನ್ನಾಗೂ ನೋಡಿಕೊಂಡ್ರು. ಇಟ್ ವಾಸ್ ವೆರಿ ಗುಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ನೀವು ಇಲ್ಲಿ ಯಾಕೆ ಇರಬೇಕಂದ್ರೆ ಯಾರೆಲ್ಲ ಬೀಚ್ ಪ್ರೇಮಿಗಳಿದ್ದಾರೆ ಅದರಲ್ಲಿ ಸ್ವಲ್ಪ ಪೀಸ್ಫುಲ್ ಆಗಿರಬೇಕು. ಟ್ರಿಪ್ ಅಂದರೆ ಏನು ಅಂದರೆ ನಾನು ಈ ಟ್ರಿಪ್ಪಲ್ಲಿ ತಿಳ್ಕೊಂಡಿದ್ದು ಬರಬೇಕು, ನಿಮ್ಮದೇ ರಿಲ್ಯಾಕ್ಸ್ ಟೈಮ್ನ ಸ್ಪೆಂಡ್ ಮಾಡಬೇಕು, ನಿಮ್ಮ ಹಸ್ಬೆಂಡ್ ಜೊತೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಒಂದೇ ಪ್ಲೇಸಲ್ಲಿ ಪೀಸ್ಫುಲ್ಲಾಗಿ ಕಾಮಾಗಿರಬೇಕು. ಯಾಕಂದರೆ ಈ ಬಿಸಿಲಲ್ಲಿ ಎಲ್ಲ ಪ್ಲೇಸ್ನ ಸುತ್ತೀವಿ ಅಂದರೆ ನಿಜವಾಗ್ಲೂ ವೇಸ್ಟ್ ಆಫ್ ಎನರ್ಜಿ. ಆ್ಯಂಡ್ ನಮಗೆ ಟ್ರಿಪ್ಪಿಗೆ ಬಂದಿದ್ದು ಕೂಡ ತುಂಬ ಟಯರ್ಡ್ ಅಂತ ಫೀಲ್ ಆಗುತ್ತೆ. ಎಂಜಾಯ್ ಮಾಡೋಕ್ಕೆ ಬಂದು ಟಯರ್ಡ್ ಫೀಲ್ ಆಗೋದು. ನಾವು ಅದಕ್ಕೆ ಡಿಸೈಡ್ ಆಗಿದ್ವಿ ಜಾಸ್ತಿ ಪ್ಲೇಸಸ್ ಎಲ್ಲ ಹೋಗೋದು ಬೇಡ, ಆಲ್ಮೋಸ್ಟ್ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಬಿಸಿಲು ಇಲ್ಲದೆ ಇರಬೇಕಾದ್ರೆ ಹೊರಗಡೆ ಹೋಗ್ಬೇಕಂತ. ಎಲ್ಲರೂ ಹೇಳ್ತಾಯಿದ್ರು ತುಂಬ ಮಳೆ ಅಂತ. ಬಟ್ ನಾವು ಹೋಗಿದ ಮೇಲೆ ಸಿಕ್ಕಾಬಟ್ಟೆ ಬಿಸಿಲು. ನಾವು 3 days ಇದ್ವಿ, 3 days ತುಂಬ ಬಿಸಿಲು. ಆ್ಯಕ್ಚುಲಿ ನಾವು ಹೋಗಿದ್ದು 5 daysಗೆ. ಫಸ್ಟು 3 daysಗೆ ಬುಕ್ ಮಾಡಿ ಆಮೇಲೆ ಹೇಗೋ ಹೋಗ್ತಾ ಇದ್ದೀವಿ, 1 day ಎಕ್ಸ್ಟೆಂಡ್ ಮಾಡೋಣ ಅಂತ ಎಕ್ಸ್ಟೆಂಡ್ ಕೂಡ ಮಾಡಿದ್ವಿ. ಟಿಕೆಟ್ಸ್ ಎಲ್ಲ ಚೇಂಜ್ ಮಾಡಿದ್ವಿ. ಬಟ್ ನೀವು ನಂಬಲ್ವೋ, ಆಫ್ಟರ್ ನಾನು ಗೋಕರ್ಣಗೆ ಹೋಗಿ ಹಾಫ್ ಡೇ ಆದಮೇಲೆ ಏನು ಟಿಕೆಟ್ ಮಾಡಿದೆ ಅದನ್ನು ಕ್ಯಾನ್ಸಲ್ ಮಾಡಿ 1 day ವಾಪಸ್ ಹಿಂದಕ್ಕೇನೆ ತಗೊಂಡೆ. ತುಂಬ ಬಿಸಿಲು ಗೈಸ್, ತುಂಬ ಅಂದರೆ ತುಂಬ ಬಿಸಿಲು. ನಮಗೆ ನಿಜವಾಗ್ಲೂ ಅಡ್ಜಸ್ಟ್ ಆಗೋಲ್ಲ. ಅಲ್ಲಿರೋರೇ ತುಂಬಾ ಗ್ರೇಟ್. ಅಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಸೂಪರಾಗಿರುತ್ತೆ ಆ್ಯಂಡ್ ನೈಟು ಸಕ್ಕತ್ತಾಗಿರುತ್ತೆ. ಬಟ್ ಮಧ್ಯಾಹ್ನ ರೂಮಿಂದ ಆಚೆಗೆ ಬರೋಕ್ಕಾಗಲ್ಲ. AC ರೂಮ್ ಇರಲೇಬೇಕು, ಅದರ್ವೈಸ್ ನೀವು ಅಲ್ಲಿ ಸಸ್ಟೈನ್ ಆಗೋಕ್ಕಾಗೋದೇ ಇಲ್ಲ. ಬಟ್ ತುಂಬ ಎಂಜಾಯ್ ಮಾಡ್ಬೋದು. ಆದರೆ ಇಲ್ಲಿ 1-2 days ಸಾಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಮಾಡಿಕೊಂಡು ರೆಡಿಯಾಗಿ ರೆಂಟಲ್ ಬೈಕ್ನ ರೆಸಾರ್ಟಲ್ಲೇ ಇಸ್ಕೊಂಡಿದ್ವಿ. ಸೊ ಇವಾಗ ನಾವು ಚಾರ್ಜ್ ಮಾಡಿದ್ದು ಪರ್ ಡೇಗೆ 3000 rupees ವಿತ್ ರೆಂಟಲ್ ಬೈಕು. ಬಿಕಾಸ್ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ನಮ್ಮದೇನು ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರು ಕೊಟ್ಟಿರೋ ರೆಂಟಲ್ ಬೈಕ್ ನಂಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ತುಂಬ ಓಲ್ಡ್ ಬೈಕ್ ಕೊಟ್ಟಿದ್ದರು. ಯಾರೇ ಆದರೂ ಹೋಗಬೇಕು ಅಂತಂದರೆ ಪ್ಲೀಸ್ ಮೇಕ್ ಶ್ಯೂರ್ ಆ ಬೈಕ್ನ ಕಂಡೀಷನ್ ನೋಡ್ಬಿಟ್ಟು ಇಸ್ಕೊಳ್ಳಿ, ಆಯಿತಾ? ಅದಿಲ್ಲ ಅಂದರೆ ಆ ರೋಡಲ್ಲಿ ಓಡಿಸೋದು ತುಂಬ ಕಷ್ಟ ಗೈಸ್. ಸಿಕ್ಕಾಬಟ್ಟೆ ರೋಡ್ ತುಂಬ ದದ್ದಾಗಿದೆ. ಅದಾದಮೇಲೆ ನಾವು ಗೋಕರ್ಣಕ್ಕೆ ಬಂದು ಊಟ ಮಾಡಿದ್ವಿ. ಬಿಕಾಸ್ ಬೆಳಗ್ಗೆ ಅಲ್ಲೇ ರೆಸಾರ್ಟಲ್ಲಿ ತಿಂದಿದ್ವಿ. ಇನ್ನು ಮಧ್ಯಾಹ್ನ ನನಗೆ ಸ್ವಲ್ಪ ದೇಸಿ ಫುಡ್ ಬೇಕು ಅಂತ ಅಂದ್ಬಿಟ್ಟು ಗೋಕರ್ಣಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು 3 ಅಷ್ಟಕ್ಕೆಲ್ಲ ಹೊರಗಡೆ ಬೀಚಸ್ ಇದೆ ಅಲ್ವಾ ಗೋಕರ್ಣದಲ್ಲಿ, ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಫಸ್ಟ್ ಹೋಗಿದ್ದು ನಾವು ಕೂಡ್ಲಾ ಬೀಚು. ಸೀರಿಯಸ್ಲಿ ಕೂಡ್ಲಾ ಬೀಚ್ ಹೇಗೆ ಮಾಡಿದ್ದಾರೆ ಅಂದರೆ ಇದು ಒಂಥರ ಪಬ್ಲಿಕ್ ಬೀಚ್ ಥರ. ಎಲ್ಲರೂ ಇಲ್ಲೇ ಯಾರೆಲ್ಲ ಟೂರಿಸ್ಟಿಗೆ ಬರ್ತಾರೆ ಅವರೆಲ್ಲ ಇಲ್ಲೇ ಆಟ ಆಡೋದು, ನೀರಲ್ಲಿ ಆಟ ಆಡೋದೆಲ್ಲ. ನಾವು ಚಿಕ್ಕವರಿದ್ದಾಗ ಗೋಕರ್ಣಗೆ ಹೋದಾಗ್ಲೂ ಅಷ್ಟೇ ನಾವು ಇಲ್ಲೇ ಬಂದು ಆಟ ಆಡ್ತಾ ಇದ್ದಿದ್ದು. ಬಟ್ ಅವಾಗ ಅಷ್ಟು ಎಂಜಾಯ್ ಅಂತ ಅನ್ನಿಸ್ತಿರ್ಲಿಲ್ಲ. ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ಸೀರಿಯಸ್ಲಿ ಪಬ್ಲಿಕ್ ಅಲ್ವಾ, ಸೊ ತುಂಬಾ ಗಲೀಜಾಗಿತ್ತು. ನಾನು ಅಲ್ಲೊಂದು ಸ್ವಲ್ಪ ಹೊತ್ತು ಇರಲಿಲ್ಲ. ಹೋದ್ವಿ, ಚಿರ್ಮುರಿ ತೊಗೊಂಡ್ವಿ, ತಿನ್ಕೊಂಡ್ವಿ. ನೆಕ್ಸ್ಟು ಹೋಗೋಣ ಬೇರೆ ಓಮ್ ಬೀಚ್ ಅಂತೆಲ್ಲ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸೊ ಅಲ್ಲೇ ಪೆಟ್ರೋಲ್ ಕೂಡ ಹಾಕಿಸ್ಕೊಬೇಕಿತ್ತು. ವಿತೌಟ್ ಪೆಟ್ರೋಲ್ 1 ಡೇಗೆ 600 to 900 ಚಾರ್ಜ್ ಮಾಡ್ತಾರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೆಟರ್ ನೀವು ಗೋಕರ್ಣ ಎಲ್ಲಾದರೂ ಹೋಗ್ತೀನಿ ಅಂದರೆ ಪ್ಲೇಸಸ್ ಕಡಿಮೆ ಇಟ್ಕೊಳ್ಳಿ. ಈ ಥರ ಬೀಚ್ ಸೈಡ್ ರೆಸಾರ್ಟ್ನ ಬುಕ್ ಮಾಡಿ ಅಲ್ಲೇ ಫುಡ್, ಮ್ಯೂಸಿಕ್ ಎವ್ರಿಥಿಂಗ್ ಇರುತ್ತೆ. ನೀವು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೋದು. ಇನ್ನು ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾಗೆ ಅಲ್ಲಿ ಕೂಡ ದಸರಾ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದು ಮುಗಿಸ್ಕೊಂಡು ರೆಸಾರ್ಟಿಗೆ ಬೇಗ ನಾನು ಓಡೋಗ್ತಿದ್ದೀನಿ. ಇದು ಓಡೋಗ್ತಾನೆ ವಿಡಿಯೋ ಮಾಡ್ತಿರೋದು, ಯಾಕಂದರೆ ನಾನು ಸನ್ಸೆಟ್ನ ಮಿಸ್ ಮಾಡ್ಕೊಂಬಿಡ್ತೀನೇನೋ ಅಂತ ಫೀಲ್ ಆಗ್ತಿತ್ತು ನನಗೆ. ಸೊ ಈ ರೆಸಾರ್ಟ್ಸ್ ಹೇಗೆ ಅಂದರೆ
ತುಂಬಾ ಪ್ರೈವೇಟ್ ಗೈಸ್. ಒಂದು ರೆಸಾರ್ಟಲ್ಲಿ ಮಿನಿಮಮ್ ಅಂದರೆ ಒಂದು 4 ರೂಮ್ಸ್ ಇರುತ್ತೆ, AC ರೂಮ್ಸ್ ಅಷ್ಟೇ. ಸೊ ಆ ಫ್ಯಾಮಿಲಿ ಏನಿರ್ತಾರೆ ಅವ್ರಿಗೆ ಮಾತ್ರ ಆ ಬೀಚ್ಗೆ ಅಲೋ ಇರುತ್ತೆ, ಇನ್ನು ಯಾರಿಗೂ ಅಲೋ ಇರಲ್ಲ. ಸೊ ದಟ್ ನಾವಲ್ಲಿ ಫೋಟೋ ತೊಗೊಳ್ಳೋದಾಗಲಿ ವಿಡಿಯೋ ತೊಗೊಳ್ಳೋದಾಗಲಿ ಎಲ್ಲ ಮಾಡ್ಬೋದು. ನಿಜವಾಗ್ಲೂ ಆ ಬೀಚ್ ವ್ಯೂನ ನನಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಎಂಜಾಯ್ ಮಾಡಿದೆ. ನನ್ನ ಕಣ್ಣು ತುಂಬಿಕೊಂಡೆ. ಆ್ಯಂಡ್ ನಾನು ತ್ರಿಪೋರ್ಟ್ ತೊಗೊಂಡೋಗಿದ್ದೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಸೊ ಎಲ್ಲ ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ನಾನು ಯಾಕಿಷ್ಟು ಟ್ರಿಪ್ಗೆ ಹೋಗಿ ಬಂದು 1 ವಾರದ ಮೇಲೆ ಆಯಿತು, ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಏನೋ ಗೊತ್ತಿಲ್ಲ, ಕಣ್ಣೋ ಏನೋ ತುಂಬಾ ಹುಷಾರು ತಪ್ಪಿಟ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸಿಕ್ಕಾಬಟ್ಟೆ. ಸೊ ದಟ್ ಅದಕ್ಕೆ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ನೈಟ್ ಬೀಚ್ ನೋಡೋಕ್ಕೆ ಹೇಗಿರುತ್ತೆ ಅಂದರೆ ತುಂಬ ಭಯನೂ ಅನಿಸುತ್ತೆ, ಆ ಸೌಂಡ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಎಲ್ಲ ಈ ಬೀಚ್ ರೆಸಾರ್ಟ್ಸ್ ಏನಿದೆ ಅದೆಲ್ಲ ಫ್ರೆಂಡ್ಸ್ಗಳೇ ತಗೊಂಡಿರೋ ಥರ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಫುಡ್ ಅಂತೂ ಆಸಮ್ ಆಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋಗ್ಬೇಕಂದಾಗ ಫುಡ್ನೆಲ್ಲ ನಾವು ಇದು ಮಾಡ್ಕೊಬಾರ್ದು. ಒನ್ ಟೈಮ್ಗೆ ಒಂದು 600 ರುಪೀಸ್ ಅಂತ ಅಂದ್ಕೊಳ್ಳಿ. ಸೊ ದಟ್ ಫುಡ್ ವಾಸ್ ವೆರಿ ಗುಡ್. ಅವರು ಆಮ್ಲೆಟ್ ತೊಗೊಂಡಿದ್ರು, ನಾನು ಮ್ಯಾಗಿ ತೊಗೊಂಡಿದ್ದೆ. ಮ್ಯಾಗಿ ಮಾತ್ರ ನಾನು ಎಲ್ಲೂ ತಿಂದೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ನಾವು ಫಸ್ಟು ಸ್ನ್ಯಾಕ್ಸ್ ತಿಂದಿದ್ದಷ್ಟೇ, ಒಂದು 7 ಅಷ್ಟೊತ್ತಿಗೆಲ್ಲ ಹೋಗಿ ಸ್ನ್ಯಾಕ್ಸ್ ತಿಂದ್ವಿ. ಅದಾದಮೇಲೆ ನೈಟ್ ಒಂದು 9:30 10 ಅಷ್ಟೊತ್ತಿಗೆ ಬಂದ್ವಿ. ಬಿಕಾಸ್ ಎಲ್ಲ ರೆಸಾರ್ಟ್ ಅವರು ಅಷ್ಟೊತ್ತಿಗೆ ಬಂದು ಸೇರ್ತಾರೆ. ಆವಾಗ ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಸ್ಟಾರ್ಟರ್ಸಲ್ಲಿ ನಾವು ಹಪ್ಳಗೆ ಎಲ್ಲನೂ ಹಾಕ್ಕೊಡ್ತಾರಲ್ಲ, ಸಾರಿ ಗೈಸ್ ನಂಗೆ ಅದೇನು ಅಂತ ಗೊತ್ತಿಲ್ಲ ಆಯಿತಾ, ಅದನ್ನು ಬುಕ್ ಮಾಡಿದ್ವಿ. ಅದಾದಮೇಲೆ ವೆಜ್ ಬಿರಿಯಾನಿ ಬುಕ್ ಮಾಡಿದ್ವಿ. ಅದಾದಮೇಲೆ ಒಂದೊಂದಾಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಷ್ಟೇ ದುಡ್ಡು ಕೊಟ್ಟರು ವರ್ತ್ ಅಂತ ಅನಿಸುತ್ತೆ. ಅಲ್ಲಿಗೆ ಎಷ್ಟು ಫ್ಯಾಮಿಲಿ ಬರೋದೇನಕ್ಕೆ ಅಂದರೆ ಜಸ್ಟ್ ಅವರು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಷ್ಟೇ. ಅವರು ಗೋಕರ್ಣಕ್ಕೆ ಬಂದ್ರೂ ಕೂಡ ಆ ರೆಸಾರ್ಟ್ ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ. ಅಲ್ಲಿಗೇ ಮಕ್ಕಳಿಗೆ ಟಾಯ್ಸು ಎಲ್ಲನೂ ತಂದುಬಿಟ್ಟಿರ್ತಾರೆ. ತಂದುಬಿಟ್ಟು ಮಕ್ಕಳು ಆಟ ಆಡ್ತಿರ್ತಾರೆ, ಅವ್ರ ಪಾಡಿಗೆ ಅವರು ರೆಸ್ಟ್ ಮಾಡ್ತಿರ್ತಾರೆ. ಸೊ ನಾನು ಇದೊಂದು ಕಲಿತೆ. ನೆಕ್ಸ್ಟ್ ಎಲ್ಲಾದರೂ ಹೋಗ್ಬೇಕಂದ್ರೆ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡಬೇಕು, ಇಬ್ಬರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಮಾತಾಡಬೇಕು. ಅದಾದಮೇಲೆ ಟ್ರಿಪ್ ಅಂತ. ಬಿಕಾಸ್ ನೀವು ನಂಬಲ್ವೋ ಗೋಕರ್ಣದಲ್ಲಿ ತುಂಬ ಬಿಸಿಲಿದೆ. ನಂಗೆ ಪ್ಲೇಸ್ ಎಲ್ಲ ತುಂಬ ಇಷ್ಟ ಆಯಿತು, ಊರು ಇಷ್ಟ ಆಯಿತು, ಆ ಜನ ಇಷ್ಟ ಆದರು. ಎಲ್ಲರೂ ತುಂಬ ಕೈಂಡ್ ಆಗಿದ್ದಾರೆ. ಬಟ್ ನಿಜ ನಮಗಂತೂ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ನಮಗೆ ಬಿಸಿಲಾಗಲ್ಲ, ಅಲ್ಲಿ ತುಂಬ ಬಿಸಿಲಿರುತ್ತೆ. ನಿಜವಾಗ್ಲೂ ನಾನು 5 ದಿನಕ್ಕೆ ಹೋಗ್ದವಳು 3 ದಿನಕ್ಕೆ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ ಅಂದರೆ ನೀವೇ ಅಂದ್ಕೊಳ್ಳಿ ಮಧ್ಯಾಹ್ನ ಎಷ್ಟು ಬಿಸಿಲಿರುತ್ತೆ ಅಂತ. ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ನೈಟು ಅಲ್ಲಿ ಬೀಚ್ ಹತ್ರ ಎಲ್ಲ DJ ಎಲ್ಲ ಹಾಕಿದ್ರು. ತುಂಬ ಕಾಲೇಜ್ ಹುಡುಗಿರೆಲ್ಲ ಬಂದಿದ್ದರು. ಅಲ್ಲೆಲ್ಲ ಫ್ರೆಂಡ್ಸ್ ಥರನೇ. ಸೊ ದಟ್ ಅಲ್ಲೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೋಬೇಕಾದ್ರೆ ಒಂದು ಮಿಡ್ನೈಟ್ 3 AM ಆಗಿಬಿಟ್ಟಿತ್ತು. ಇನ್ನು ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಬಂದಿದ್ದೀವಿ ಅರ್ಲಿ ಮಾರ್ನಿಂಗ್ 5ಗೆ ಎದ್ಬಿಡ್ಬೇಕು ಅಂತ. ಸೊ ನಾನು ಬೇಗನೆ ಎದ್ಬಿಟ್ಟೆ, ಯಾರೂ ಎದ್ದಿರಬಾರ್ದು ಅವಾಗ. ಇನ್ನೂ ಅರುಣ್ ಎದ್ದಿರಲಿಲ್ಲ. ನಾನು ಎದ್ದು ರೆಡಿಯಾಗಿ ಬಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಡ್ರೆಸ್ ತುಂಬ ತಂದಿದ್ದೆ ಅಲ್ಲ ಒಂದು 5 ಡೇಸ್ಗೆ. ಸೊ ದಟ್ ಎಲ್ಲದರಲ್ಲೂ ವೀಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ನೆಕ್ಸ್ಟು ಇನ್ಯಾವುದಾದ್ರೂ ಪ್ಲೇಸಸ್ ನೋಡೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಯಾಕಂದರೆ ನಾವು 1 ಅವರ್ ಎಲ್ಲ ಹೋಗ್ಬೇಕಂತಾನೆ ಅಂದ್ಕೊಂಡಿದ್ದು. 1 ಅವರ್ ಅಲ್ಲಿಂದ 156 ಕಿಲೋಮೀಟರ್ಸ್ ಇದೆ ಗೋಕರ್ಣದಿಂದ. ಆ ಗಾಡೀಲಿ ಹೋಗೋಕ್ಕಂತೂ ನಿಜವಾಗ್ಲೂ ಆಗಲ್ಲ, ಸಿಕ್ಕಾಬಟ್ಟೆ ಡೇಂಜರ್ ಅನಿಸುತ್ತೆ. ಬಿಕಾಸ್ ಆ ರೋಡ್ ಯಾವುದೂ ಚೆನ್ನಾಗಿರಲ್ಲ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಪೋರ್ಟ್ ಎಲ್ಲ ಇತ್ತು, ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ರೂಮಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇದು ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಪ್ಲೇಸ್ ಇದಕ್ಕೇನು ಅಮೌಂಟ್ ಏನು ಪೇ ಮಾಡೋ ಹಂಗಿಲ್ಲ, ಪ್ಲೇಸಸ್ನ ನೋಡಿಕೊಂಡು ಹೋಗೋದಷ್ಟೇ. ಇದು ಒಂದು ಪೋರ್ಟ್, ಸಾರಿ ಅದ್ರ ನೇಮ್ ನಂಗೆ ಗೊತ್ತಿಲ್ಲ, ಬೈಕೋಬೇಡಿ. ನಾನು 1 ವಾರ ಆಯ್ತಲ್ವ ಎಲ್ಲನೂ ಹೇಳೋಣ ಅಂದ್ಕೊಂಡು ಮರ್ತುಬಿಟ್ಟೆ. ಅದಾದಮೇಲೆ ಅಗೇನ್ ವಿ ಕಮ್ ಬ್ಯಾಕ್ ಟು ರೆಸಾರ್ಟಿಗೆ ಬಂದು ನಾನು 5:45ವರೆಗೂ ವೆಯ್ಟ್ ಮಾಡಿದೆ. ಬಿಕಾಸ್ ನನಗಿದ್ದಿದ್ದು ಬಸ್ಸು 6:30ಗೆ. 5:45ವರೆಗೂ ಸನ್ಸೆಟ್ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ, ಬಟ್ ಆಗಲಿಲ್ಲ. ನಿಜವಾಗ್ಲೂ ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ನಂಗೆ ಒಂಚೂರು ಮನಸ್ಸಾಗ್ತಿರ್ಲಿಲ್ಲ. ಅಷ್ಟು
ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಏನಂದರೆ ಕಪಲ್ಸಿಗಿಂತ ಫ್ಯಾಮಿಲಿ ಹೋದರೆ ನಿಮಗೆ ನಿಜ ಇನ್ನೂ 1 ಡೇ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ. ನಾವು ಇಬ್ಬರೇ ಹೋಗಿದ್ರಿಂದ ತುಂಬ ಬೋರ್ ಆಗ್ತಾಯಿತ್ತು. ನಾವೇನಂದರೆ ತುಂಬ ಮಾತಾಡೋದು, ಬೀಚ್ ಹತ್ರ ಇರೋದು ಇದೇ ಮಾಡ್ತಾಯಿದ್ವಿ. ಫ್ಯಾಮಿಲಿ ಹೋದರೆ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಆಲ್ಮೋಸ್ಟ್ ಬಂದಿದ್ದು ಎಲ್ಲ ಫ್ಯಾಮಿಲಿನೇ ಬಂದಿದ್ದಿದ್ದು. ಆ್ಯಂಡ್ ದಿಸ್ ಪ್ಲೇಸ್ ವಾಸ್ ಮೈ ಫೇವ್ರೇಟ್. ನಾವಿಲ್ಲೇ ಫುಡ್ ತಿಂತಾ ಇದ್ದಿದ್ದು, ಇಲ್ಲೇ ಇರ್ತಾ ಇದ್ದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ಯಾರೆಲ್ಲ ಹೋಗ್ಬೇಕಂದ್ರೆ ಪ್ಲೀಸ್ ಪ್ಲ್ಯಾನ್ ಮಾಡಿ. ನಮಗೆ ಆಲ್ಮೋಸ್ಟ್ ನಮ್ಮಿಬ್ಬರಿಂದ 35K ಖರ್ಚಾಯ್ತಷ್ಟೇ. ಎಲ್ಲ ಇನ್ಕ್ಲೂಡ್ ಟ್ರಾವೆಲ್ ಚಾರ್ಜಸ್, ಫುಡ್ ಚಾರ್ಜಸ್ ಆ್ಯಂಡ್ ರೂಮ್ ಚಾರ್ಜಸ್ ಎವ್ರಿಥಿಂಗ್ ಸೇರಿ ನಮಗೆ 35 ಆಯಿತು. ಸೊ ಆಟೋ ಚಾರ್ಜಸ್ ಅದು ಸೇರಿನೇ 35 ಆಯಿತು. ಆಟೋಗೆ ತುಂಬ ಚಾರ್ಜ್ ಮಾಡ್ತಾರೆ, ನೋಡಿಕೊಂಡು ನೀವು ಮಾಡಬೇಕಷ್ಟೇ. ಬಟ್ ಫುಡ್ಡಿಗೆ ನೀವು ದುಡ್ಡು ಕೊಡೋದು ನಿಜವಾಗ್ಲೂ ವರ್ತ್. ಅಷ್ಟು ದೂರ ಹೋಗಿದ್ರೂ ತುಂಬ ಚೆನ್ನಾಗಿರೋದು ಕೊಡ್ತಾರೆ. ನಾನು ಅಲ್ಲಿ ಹೋಗಿ ಮತ್ತೆ ಲಾಸ್ಟ್ ಟೈಮ್ ಹೇಗಿದ್ರು ಬಸ್ಗೆ ಹೋಗ್ಬಿಡ್ತೀವಲ್ವ ಅಂದ್ಬಿಟ್ಟು ನೀರು ಬಾಟಲ್ ಮತ್ತು ಐಸ್ ಕ್ರೀಮ್ ತೊಗೊಂಡು ಬಂದೆ. ಬೀಚ್ ಹತ್ರ ಅರುಣ್ಗೆ ಇನ್ನೊಂದು 5 ಮಿನಿಟ್ಸ್ ಅಂತ ಅಂದ್ಬಿಟ್ಟು ಅಲ್ಲೇ ಇರ್ತಾಯಿದ್ದೆ. ಆದರೂ 5:45 ಆಗಿದ್ರು ಸ್ಟಿಲ್ ತುಂಬಾ ಬಿಸಿಲಿತ್ತು. ಆ್ಯಂಡ್ ನಮಗೆ ಅಲ್ಲಿ ಒಬ್ಬರು ಆಟೋದವರು ತುಂಬ ಪರಿಚಯ ಆಗಿದ್ದರು. ಅವ್ರು ನಿಜವಾಗ್ಲೂ ನಾವು ಫೋನ್ ಮಾಡಿದಾಗೆಲ್ಲ ಬರೋದು. ನಾವು ಒಂದೇ ದಿನ ಗಾಡಿ ತೊಗೊಂಡಿದ್ದು. ಅದಾದಮೇಲೆ ನಂಗೆ ಯಾಕೋ ಅದು ಸೇಫ್ ಅನ್ನಿಸ್ಲೇ ಇಲ್ಲ. ದೆನ್ ನೆಕ್ಸ್ಟ್ ನಾವು ಓಲ್ ಡೇಗೆ ಆಟೋನ ಬುಕ್ ಮಾಡಿದ್ವಿ. ದಟ್ ಕಾಸ್ಟೆಡ್ ಅರೌಂಡ್ 2200 ರೂಪೀಸ್ ಓಲ್ ಡೇಗೆ. ಅವರೇ ನಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗೋದು ಆ ಥರ ಮಾಡ್ತಾಯಿದ್ರು. ಸೊ ನಾನು ಬೀಚಿಗೆ ಬಾಯ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ ಗೋಕರ್ಣಗೆ. ಸೊ ಈಸ್ ದ ಪರ್ಸನ್, ನಿಜವಾಗ್ಲೂ ಜಮ್ ಆಫ್ ದ ಪರ್ಸನ್. ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಗೋಕರ್ಣಗೆ ಹೋಗ್ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ತುಂಬ ಒಳ್ಳೆಯ ಮನುಷ್ಯ. ಎಲ್ಲ ಪ್ಲೇಸಸ್ಗಳನ್ನೂ ತೋರಿಸ್ತಾರೆ. ಆ್ಯಂಡ್ ನಾನು 1-2 ಪ್ಲೇಸಸ್ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಐ ಆಮ್ ಸಾರಿ. ಅದಾದಮೇಲೆ ನಾವು 6:30ಗೆ ಬಸ್ ಹತ್ತಿದ್ವಿ. ಅದು ಶ್ರೀಕುಮಾರ್ ಬಸ್ಸು. ಅದಕ್ಕೂ ಅಷ್ಟೇ 950 ರೂಪೀಸ್ ಒಬ್ಬರಿಗೆ ಚಾರ್ಜ್ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.